ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಹಜರತ್ ರಾಜಬಾಗ್ ಸವಾರ್ ಉರುಸ್ ಶನಿವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಸೂಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರಿಗೆ ಯಮನೂರು ಸ್ವಾಮಿ ಎಂಬ ಹೆಸರು ಇದೆ. ಅವರು ಭೇಟಿ ನೀಡಿದ ಈ ತಾಣದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಏಕಕಾಲದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಾವೈಕ್ಯದ ಸಂದೇಶ ಸಾರ್ತಾರೆ. ಸೂಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರು ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಸೌಹಾರ್ದ ಯಾತ್ರೆ ಕೈಗೊಂಡಿದ್ದ ವೇಳೆ ಹೂವಿನ ಹಡಗಲಿಗೆ ಬಂದು ತಂಗಿದ್ರು ಎಂಬ ಪ್ರತೀತಿ ಇದೆ. ಆ ಸ್ಥಳವೇ ಇಂದು ರಾಜಾಬಾಗ್ ಸವಾರ್ ದರ್ಗಾ ಅಥವಾ ಗದ್ದುಗೆ ಆಗಿದೆ. ಅನೇಕ ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಸಾಮರಸ್ಯದಿಂದ ಉರುಸ್ ಆಚರಿಸಲಾಗುತ್ತಿದೆ. ಹೂವಿನ ಹಡಗಲಿಯಲ್ಲಿ ಯಮನೂರು ಸ್ವಾಮಿ ಉರುಸನ್ನ ಅನಾದಿ ಕಾಲದಿಂದಲೂ ಇಲ್ಲಿ ಆಚರಿಸುತ್ತಾ ಬಂದಿದ್ದಾರೆ ಭಕ್ತರು. ಹೂವಿನ ಹಡಗಲ ತಾಲೂಕಿನ ಎಲ್ಲ ಭಕ್ತರು ಸರ್ವಾಂಗೀಣ ಧರ್ಮದವರು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಯಾವುದೇ ಜಾತಿಯವರು ಭೇದ ಇಲ್ಲದೆ ಇಲ್ಲಿ ಒಂದು ಸೂಫಿ ಸಂತರು ಬಂದಿರತಕ್ಕಂಥ ಒಂದು ಸ್ಥಳ ಇದು, ಯಮನೂರು ಸ್ವಾಮಿ ಸ್ಥಳ. ಹಾಗಾಗಿ ಇದನ್ನು ನಾಡಿನಾದ್ಯಂತ ಎಲ್ಲ ಜನರು ಹೂವಿನಹಡಗಲಿ ಉರುಸಪ್ಪ ಅಂದರೆ ಇವತ್ತು ಅವರು ಒಂದು ಭಕ್ತಿ ಕಾಣಿಕೆಯನ್ನು ಸಲ್ಲಿಸುವ ಅಂದರೆ ಒಂದು ಬಲವಾದ ನಂಬಿಕೆ ಜನರಿಗೆ ಇರೋದರಿಂದ ಸೂಫಿ ಸಂತರ ಮೇಲೆ ಮತ್ತು ಇಲ್ಲಿದ್ದ ಜನತೆಯನ್ನು ಸರ್ವಧರ್ಮ ಜನತೆ ಇಲ್ಲಿ ನೆಲೆಸಲಿ ಅಂತಂದೇಳಿ ಸೂಫಿ ಸಂತರ ಒಂದು ಆಸೆ ಆಗಿತ್ತು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲ ಜನತೆಯ ಸಹಕಾರದಿಂದ ವಿಜೃಂಭಣೆಯಿಂದ ಉರುಸನ್ನು ಆಚರಿಸ್ತಾ ಬಂದಿದ್ದಾರೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರು ಕಾಣಿಕೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ನಿಜವಾಗೂ ಇವತ್ತು ಯಮನೂರು ಸ್ವಾಮಿ ಉರುಸನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ, ನೀರಿನಲ್ಲಿ ಉರಿಯುವ ದೀಪ ಇಲ್ಲಿನ ವಿಶೇಷ. ಇದನ್ನು ನೋಡಲು ಭಕ್ತ ಸಾಗರವೇ ಇಲ್ಲಿ ನೆರೆದಿರುತ್ತೆ. ಇದೊಂದು ಪವಾಡ ಎಂದೇ ಭಾವಿಸಲಾಗಿದೆ. ಶುಕ್ರವಾರ ರಾತ್ರಿ ವಿಜೃಂಭಣೆಯ ಮೆರವಣಿಗೆಯಲ್ಲಿ ತೆರಳಿ ಪವಿತ್ರ ಜಲವನ್ನು ತರಲಾಗುತ್ತೆ. ವಂಶ ಪಾರಂಪರ್ಯ ಮುಜಾವರರು ಬೆಳಗಿನ ಜಾವ ದರ್ಗಾ ಕಟ್ಟೆಯ ಮೇಲೆ ನೀರಿನಲ್ಲಿ ದೀಪ ಬೆಳಗಿಸುತ್ತಾರೆ. ಪವಾಡ ರೀತಿಯಲ್ಲಿ ನಡೆದ ಗಂಧ ಮಹೋತ್ಸವವನ್ನು ಸಾವಿರಾರು ಭಕ್ತರು ವೀಕ್ಷಿಸಿ ಭಕ್ತಿ ಭಾವದಿಂದ ನಮಿಸಿದರು. ಬಳಿಕ ಉರುಸ್ ಆಚರಣೆ ಪ್ರಾರಂಭವಾಯಿತು. ಬೆಳಗ್ಗೆಯಿಂದಲೇ ಹಿಂದೂ ಮುಸ್ಲಿಮರು ದರ್ಗಾಕ್ಕೆ ತೆರಳಿ ಏಕಕಾಲಕ್ಕೆ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದರಿಂದ ರಾಜಬಾಗ್ ಸವಾರ್ ದರ್ಗಾ ಭಾವೈಕ್ಯ ಸಂಗಮವಾಗಿ ಮಾರ್ಪಟ್ಟಿತು. ವಿಜಯನಗರ, ಬಳ್ಳಾರಿ ಜಿಲ್ಲೆ ಸೇರಿದಂತೆ ನೆರೆಯ ದಾವಣಗೆರೆ, ಗದಗ, ಹಾವೇರಿ ಜಿಲ್ಲೆಗಳ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ವಿವಿಧೆಡೆಗಳಿಂದ ಬಂದಿದ್ದ ಭಕ್ತರು ದೀಡು ನಮಸ್ಕಾರ, ಕೊಬ್ಬರಿ ಉಪ್ಪು ಸುಡುವುದು, ಸಕ್ಕರೆ ಅರ್ಪಿಸುವ ಹರಕೆಗಳನ್ನು ತೀರಿಸಿದರು. ಹಿಂದೂ ಮುಸ್ಲಿಮರು ಸೇರಿ ತಲತಲಾಂತರದಿಂದ ಹಿಂದೂಗಳು ಮುಸ್ಲಿಮರು ಭೇದ ಭಾವ ಇಲ್ಲದೆ ಸಾಮರಸ್ಯದಿಂದ ಈ ಉರುಸನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಸಹ ಭಾರಿ ವಿಜೃಂಭಣೆಯಿಂದ ಈ ಉರುಸನ್ನು ಆಚರಣೆ ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ಗವಿಮಠದ ಹಿರಿಶಾಂತ ವೀರ ಸ್ವಾಮೀಜಿ, ಬಸವ ಕಲ್ಯಾಣದ ಹಜರತ್ ಖಾಜಾ ಜಿಯಾ ಉಲ್ ಹುಸನ್ ಜಹಗೀರ್ದಾರ್, ಚೌಕಿಮಠದ ಗಡಿತಾತ, ಶ್ರೀರಾಮ ದೇವಸ್ಥಾನದ ಧರ್ಮದರ್ಶಿ ರಾಕೇಶಯ್ಯ, ಬೆಳಗಟ್ಟಿಯ ಮುಸ್ತಫಾ ಖಾದ್ರಿ ಸಾನ್ನಿಧ್ಯದಲ್ಲಿ ಶಾಸಕ ಎಲ್ ಕೃಷ್ಣನಾಯಕ ಗಂಧ ಮಹೋತ್ಸವ ಮೆರವಣಿಗೆಗೆ ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಧಾರ್ಮಿಕ ಸಾಮರಸ್ಯ ವಿರಳವಾಗ್ತಿರುವ ಈ ದಿನಗಳಲ್ಲಿ ಹೂವಿನ ಹಡಗಲಿ ಒಂದು ಆದರ್ಶ ತಾಣವಾಗಿ ಕಾಣಿಸುತ್ತಿದೆ. ಇಲ್ಲಿ ತಲೆತಲಾಂತರಗಳಿಂದಲೂ ಈ ಭಾವೈಕ್ಯತ ಉರುಸ್ ನಡೆಯುತ್ತಾ ಬಂದಿದ್ದು, ಮುಂದೆಯೂ ಅದು ಹೀಗೆಯೇ ಮುಂದುವರಿಯುವ ವಿಶ್ವಾಸದಲ್ಲಿ ಸ್ಥಳೀಯ ಮುಖಂಡರು, ಭಕ್ತರಿದ್ದಾರೆ.